15/7/2025 ಕರ್ನಾಟಕ ಲೋಕಾಯುಕ್ತ ಕಾರವಾರ ಠಾಣೆಯಲ್ಲಿ ಶ್ರೀ ರಮೇಶ್ ಇನ್ನೋರು ಬಂದು ರಮೇಶ್ ಒಂದು ಪ್ರಕರಣ ದಾಖಲಿಸುತ್ತಾರೆ. ಅಂದರೆ ಇಲ್ಲಿ ನಗರಸಭೆಯ ಕಂದಾಯ ಅಧಿಕಾರಿಯಾದ RM ಹೊಡ್ನೇಕರ್ ಮತ್ತು ಗಣಪತಿ ನಾಯಕ ಹಾಲಿ ಮೆಂಬರ್ ಆಗಿದ್ದಾರೆ ನಗರಸಭೆಯಲ್ಲಿ. ಈ ಹಿಂದವರು ಅಧ್ಯಕ್ಷರಾಗಿದ್ದರು. ಇವರು ಸುಮಾರು 60 ವರ್ಷದಿಂದ ಸರ್ವೆ ನಂಬರ್ 73ರಲ್ಲಿ 6 ಗುಂಟೆ ಜಾಗೆಯಲ್ಲಿ ತಮ್ಮ ಮನೆ ಮತ್ತು ಜಾಗ ಇದೆ, ಅದರಲ್ಲಿ ವಾಸಿಸ್ತಾ ಇದ್ದಾರೆ. 1983ಯಲ್ಲಿ ಈ ಜಾಗವನ್ನು ಅಂದಿನ ಪ್ರೆಸಿಡೆಂಟ್ ಅಂದರೆ ನಗರಸಭೆಯ ಅಧ್ಯಕ್ಷರು 50 ವರ್ಷಕ್ಕೆ ಲೀಸಿಗೆ ಕೊಟ್ಟಿರ್ತಾರೆ. 1991-92ಅಲ್ಲಿ ಇದು ಮುನ್ಸಿಪಾಲ್ಟಿಯ ರಿಜಿಸ್ಟ್ರಲ್ಲಿ ಕೂಡ ಎಂಟ್ರಿ ಆಗಿರುತ್ತೆ ಲೀಸ್. ಆದರೆ ಹಠಾತ್ತಾಗಿ 2005ರಲ್ಲಿ ಒಂದು ನೋಟಿಸ್ ಕೊಡ್ತಾರೆ ನಗರಸಭೆಯಿಂದ, ಇದು ಜಾಗ ಮತ್ತು ಮನೆಯನ್ನು ಖಾಲಿ ಮಾಡಬೇಕು ಅಂತೇಳಿ. ಇವರು ಅದನ್ನು ಆ ಕುರಿತಂತೆ ಇದು ನಿಯಮಾವಳಿಗೆ ಬಾಹಿರ ಅಂತೇಳಿ ಇಲ್ಲಿ ಸೀನಿಯರ್ ಸಿವಿಲ್ ಕೋರ್ಟಲ್ಲಿ ಒಂದು OS 2/27 ಪ್ರಕಾರ ದಾಖಲಿಸ್ತಾರೆ. ಅವರು 2016ರಲ್ಲಿ ಇದಕ್ಕೆ ಒಂದು ಆದೇಶ ಮಾಡ್ತಾರೆ. ಇವರ ಅರ್ಜಿದಾರರ ಹಿತರಕ್ಷಣೆಯನ್ನು ಕಾಪಾಡಿ ನಗರಸಭೆಯ ನಿಯಮಾವಳಿಯಂತೆ ಅತಿ ಶೀಘ್ರ ಒಂದು ಕ್ರಮವನ್ನು ತಗೋಬೇಕು ಅಂತೇಳಿ ಆದೇಶ ಮಾಡಿರ್ತಾರೆ. ಆದರೆ ಸುಮಾರು 9 ವರ್ಷ ಆದ್ರೂ ಕೂಡ ನಗರಸಭೆಯಿಂದ ಯಾವುದೇ ಕ್ರಮ ಕೈಗೊಂಡಿರುವುದಿಲ್ಲ. ಈಗ 2025ಕ್ಕೆ ಮಾರ್ಚಲ್ಲಿ ಒಂದು ನೋಟಿಸ್ ಕೊಡ್ತಾರೆ, ಈ ಜಾಗ ಮತ್ತು ಮನೆಯನ್ನು ಖಾಲಿ ಮಾಡಬೇಕಂತೇಳಿ. ಸೊ ಕಂಟಿನ್ಯೂಸ್ ಆಗಿ 3 ನೋಟಿಸ್ ಕೊಡ್ತಾರೆ. ಈ 3 ನೋಟಿಸ್ಗೂ ಕೂಡ ಇವರು ರಿಪ್ಲೈ ಮಾಡಿರ್ತಾರೆ. ಆದರೆ ರಿಪ್ಲೈ ಬಂದಿಲ್ಲ ಅಂಥೇಳಿ 2ನೇದ್ದು 3ನೇದ್ದು ನೋಟಿಸ್ ಕೊಡ್ತಾ ಹೋಗ್ತಾರೆ. ಸೊ ಇವರಿಗೆ ಏನಾಗಿಸುತ್ತೆ, ಇದರಿಂದಾಗಿ ಕೋರ್ಟ್ ಅವ್ರ ಕಮಿಷನ್ ನಡೆಸಬೇಕಾಗತ್ತೆ, ಇವರಿಗೆ ವ್ಯತಿರಿಕ್ತವಾಗಿ ಬರ್ಬೋದು ಜಡ್ಜ್ಮೆಂಟ್ ಅಂತೇಳಿ ಇವರು ಧಾರವಾಡ ಬೆಂಚ್ ಹೈಕೋರ್ಟಲ್ಲಿ ಹೋಗಿ ಒಂದು ರಿಟ್ ಪಿಟಿಷನ್ ದಾಖಲಿಸ್ತಾರೆ. ಸೊ ಅದರಂತೆ ರಿಟ್ ಪಿಟಿಷನ್ ಅದನ್ನು ಕೋರ್ಟಲ್ಲಿ ಹಿಯರಿಂಗ್ ಆಗಿ ನಗರಸಭೆಗೆ ಒಂದು ಆದೇಶ ಮಾಡ್ತಾರೆ. ಯಾವುದೇ ಒಂದು ಅಂತಿಮ ಆದೇಶವನ್ನು ಕೊಡಬಾರ್ದು ಅಂತೇಳಿ ನಗರಸಭೆಗೆ ಆದೇಶ. ಆದರೂ ಕೂಡ ಇವರೇನು ಮಾಡ್ತಾರೆ, ಇತ್ತೀಚೆಗೆ ಅಂದರೆ 4 ಜುಲೈಗೆ ಇವರ ಮನೆಗೆ ಬಂದು ಇವರ ಮನೆಗೆ ಬಂದು ನಿಮಗೆ ಇದರದ್ದು ಕೋರ್ಟ್ ಇವರು ಕಮಿಷನ್ ನಡೆಸ್ತಿರೋದ್ರಿಂದ ಅದರ ಜಡ್ಜ್ಮೆಂಟ್ ನಿಮಗೆ ವ್ಯತಿರಿಕ್ತ ಆಗಿರ್ಬೋದು. ಸೊ ಅದನ್ನು ನಿಮಗೆ ಯಾವುದೇ ಥರದ ನಗರಸಭೆಯಿಂದ ತೊಂದರೆ ಬರಬಾರ್ದು ಅಂತ ಹೇಳಿದರೆ ನೀವು ಹಣ ಕೊಡಬೇಕಾಗತ್ತೆ ಅಂತೇಳಿ ಲಂಚಕ್ಕೆ ಬೇಡಿಕೆ ಇರ್ತಾರೆ. ಸೊ ಅದರಂತೆ 8 ತಾರೀಕಿಗೆ ಪುನಃ ಅವರೇ ಕಾಲ್ ಮಾಡಿ ಆಫೀಸ್ಗೆ ಕರೀತಾರೆ. ಕರೆದು ನಮಗೆ 3 ಲಕ್ಷ ಕೊಡಬೇಕು, 3 ಲಕ್ಷ ಕೊಟ್ಟರೆ ನಿಮಗೆ ಯಾವುದೇ ನಗರಸಭೆಯಿಂದ ತೊಂದರೆ ಆಗಲ್ಲ ಅಂತೇಳಿ ಡಿಮಾಂಡ್ ಮಾಡ್ತಾರೆ. ಸೊ ಎಗೇನ್ 14ಕ್ಕೆ ಕೂಡ ಇವರು ಕನ್ಫರ್ಮ್ ಮಾಡ್ತಾರೆ. ಆವಾಗಲೂ ಕೂಡ ಹೇಳ್ತಾರೆ 3 ಲಕ್ಷ ಕೊಟ್ಟರೆ ಮಾತ್ರ ನಿಮಗೆ ಯಾವುದೇ ತೊಂದರೆ ಆಗಲ್ಲ ಮತ್ತು ನಾವು ತೊಂದರೆ ಮಾಡಲ್ಲ ಅಂತೇಳಿ. ಸೊ ಇವರಿಗೆ ಲಂಚ ಕೊಡೋಕ್ಕೆ ಇಷ್ಟ ಇಲ್ಲದ ಕಾರಣ ಇವರು ನಿನ್ನೆ ಬಂದು ನಮ್ಮಲ್ಲಿ ಒಂದು ಪ್ರಕರಣವನ್ನು ದಾಖಲಿಸಿದ್ದಾರೆ. ಇವತ್ತು APMC ಹೊರಗಡೆ ಅಂದರೆ ಅವರ ಯಾರು ಕಂಪ್ಲೇಂಟ್ ಏಜು ಇದ್ದಾರೆ VM ವರ್ಣೇಕರ್ ಅವರ ಕಾರಲ್ಲಿ ಹಣವನ್ನು ಗಣಪತಿ ನಾಯಕ್ ಅವರ ಕಾರಲ್ಲಿ ಅವರ ಕಾರಲ್ಲಿ ಲಂಚವನ್ನು ಸ್ವೀಕರಿಸುವಾಗ ರೆಡ್ ಹ್ಯಾಂಡ್ ಆಗಿ ನಾವು ಅರೆಸ್ಟ್ ಮಾಡಿದ್ದೇವೆ. ಹಣವನ್ನು ಕೂಡ ತೆಗೆದು ಎಲ್ಲ ತನಿಖೆಯನ್ನು ಮಾಡಬೇಕು. 3 ಲಕ್ಷ ಅವರು ಅದು ವರ್ಣೇಕರ್ ತಗೊತಾ ಇದ್ರ ಅಥವಾ ಗಣಪತಿ ನಾಯ್ಕ? ವರ್ಣೇಕರ್ ಅವರು ತಗೊಂಡು ಗಣಪತಿ ನಾಯ್ಕ ಕೊಟ್ಟಿದ್ದಾರೆ. ಅದು ಮತ್ತೆ ಯಾವ ಥರ ಹೆಸರು ಹೇಳಿದ್ದಾರೆ ಅವರು? ಇಲ್ಲ ಅಲ್ಲ, ಅವರು ಅವರು ಹೆಸರು ಬೇರೆಯವ್ರದ್ದು ಹೇಳಿಲ್ಲ. ಅಂದರೆ ಇದಕ್ಕೇನು ಕಮಿಷನ್ ಅವರು ಯಾರು ಕಮಿಷನರ್ ಇದ್ದಾರೆ ಶಿವರಾಜ್ ಅವರೇ ಇದರದ್ದು ಜಡ್ಜ್ಮೆಂಟ್ ಎಲ್ಲ ಕೊಡುವುದು ಅಂತೇಳಿ ಹೇಳಿದ್ದಾರೆ. ಈ ಮೊದಲೇ ಅದು ಇವ್ರ ಮೇಲೆ ಆದರೂ ಕೇಸಸ್ಗಳು ಏನು ಬಂದಿತ್ತ? ಇವರ ಮೇಲೆ ಮೊದಲು ನಮ್ಮಲ್ಲಿ ಬಂದಿಲ್ಲ. ನೆಕ್ಸ್ಟ್ ಪ್ರೊಸೀಜರ್ ಏನು ಸರ್? ನೆಕ್ಸ್ಟ್ ಈಗ ನಾವು ಕಂಪ್ಲೀಟ್ ನಮ್ಮಲ್ಲಿ ಪ್ರೊಸೀಜರ್ ಇದೆ. ಈಗ ಮಾಜರೆಲ್ಲ ಆಗಿ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ತೀವಿ. ಕಾರವಾರ ಸ್ಪೆಷಲ್ ಕೋರ್ಟ್ ಇರೋದು ಅಲ್ಲೇ ಇರೋದು. ಕೋರ್ಟ್ನಲ್ಲಿ ಎಲ್ಲಿ? ಶಿರ್ಸಿ ಕೋರ್ಟ್ನಲ್ಲಿ ಅಲ್ಲ, ಯಾವ್ದು ಎಲ್ಲಿ ಜಾಗ? ನಮ್ಮದು ವಿಕಾಸಾಶ್ರಮ ಜಾಗ, ನಾವು ಉಳಿದಂಥ ವಾಸವಾಗಿದ್ದಂಥ ಜಾಗ ಸ್ವಲ್ಪ ಇಲ್ಲಿ ನೋಡಿ. ಕೋರ್ಟ್ನಲ್ಲಿ ಕೋರ್ಟ್ನಲ್ಲಿದ್ದಾಗ ಅಂತ 2007ರಲ್ಲಿ ಇವ್ರು ನಮಗೊಂದು ನೋಟಿಸ್ ಕೊಟ್ಟರು, ಯಾರು ನಗರಸಭೆಯಲ್ಲಿ ನೋಟಿಸ್ ಕೊಟ್ಟ ನಂತರ ನಾವು ಅದ್ರ ವಿರುದ್ಧ ಕೋರ್ಟಿಗೆ ಹೋದ್ವಿ. ಕೋರ್ಟಿಗೆ ಹೋದ ಕೂಡ ಎಂತ ಆಯಿತು ಅಂದರೆ
2014ರಲ್ಲಿ ಕೋರ್ಟು ನಮ್ಮಂತ ಒಂದು ಕಾಯಂ ಇಂಜೆಕ್ಷನ್ ಕೊಡ್ತು, ನಗರಸಭೆ ವಿರುದ್ಧ ಕೊಡ್ತು. ಇವರು ಆ ಟೈಮ್ಗೆ ಅಲ್ಲಿಂದ ಇಲ್ಲಿಗೆ ಏನು ಅಪೀಲ್ ಗಿಪೀಲ್ ಏನೂ ಮಾಡಲಿಲ್ಲ, ಏನೇನೂ ಮಾಡಲಿಲ್ಲ. ಮೇಲ್ತಾಗಿ ನಮ್ಮನ್ನೇ ಕರೆಸಿ ತಮ್ಮಂತೆ ಆಗದೆ ನಿಮ್ಮ ವಿರುದ್ಧ ಆಗದೆ ಅಂತ ಹೇಳ್ಕೊಂಡು ನಮಗೊಂಥರ ಮಾನಸಿಕ ಹಿಂಸೆ ಕೊಡಲಿಕ್ಕೆ. ಈ 2016ರಲ್ಲಿ ಏನು ನಿಕಾಲೆ ಆಯಿತು, ಅಲ್ಲಿ ತನಕ ಇವರು ಏನೇ ಮಾಡಿದೆಯಾ ಈ ಕಳೆದ 2025ರಲ್ಲಿ ಸೀದಾ ಬಂದು ನಮಗೊಂದು ನೋಟಿಸ್ ಜಾರಿ ಮಾಡ್ತಾರೆ. ಇವರು ನಗರಸಭೆ ನೋಟಿಸ್ ಜಾರಿ ಮಾಡ್ತಾರೆ. ಅಲ್ಲಿ ನೀವು ಇಲ್ಲಿಗಲ್ ಆಗಿದ್ರಿ, ನಿಮ್ಮನ್ನು ನಾವು ಅಲ್ಲಿಂದ ಎತ್ತರಣೆ ಮಾಡಬೇಕು, ಹಂಗೆ ಹೆಂಗೆ ಅಂತ ಹೇಳ್ಕೊಂಡು ನಮಗೊಂದು ಇದು ಮಾಡ್ತಾರೆ. ನೋಟಿಸ್ ಮೇಲೆ ನೋಟಿಸ್ ಕೊಡ್ಲಿಕ್ಕತ್ತು. ಹಿಂದಿನ ಇದರಲ್ಲಿ ಇದರೊಳಗೆ ಈಗಿನ ಏನು ಪ್ರಭಾರಿ ಕಮಿಷನರು ಇದ್ದಾರೆ, ಇದು ಪ್ರಕರಣದಲ್ಲಿ ಇದ್ದಾರೆ. ಈಗ ನೋಡಬೇಕು ಯಾವ ಹೇಳಿಕೆಯಲ್ಲಿ ಏನು ಕೊಡ್ತಾರೆ ನೋಡಬೇಕಾಗ್ತದೆ. ಅದರಲ್ಲಿ ಅವರು ಇದ್ದಾರೆ. ಈ ಪ್ರಭಾರಿ ಕಮಿಷನರು ಮತ್ತು ಈ ವೆರ್ಣೇಕರ್ ಸೇರಿಕೊಂಡು ನನಗೆ ನೋಟಿಸ್ ಮೇಲೆ ನೋಟಿಸ್ ಕೊಟ್ಟಿದ್ದಲ್ಲದೆ ಸ್ವತಃ ನಮ್ಮ ಮನೆಗೆ ಬಂದು ದುಡ್ಡಿಗೆ ಡಿಮಾಂಡ್ ಮಾಡಿದ್ರು. ಇಲ್ಲಿ ನಗರಸಭೆಯಲ್ಲಿ ಒಂದು ಕೋರ್ಟ್ ಲೆಕ್ಕದಲ್ಲಿ ಮಾಡ್ಕೊಂಡಿದ್ರು. ತಾನು ಅರ್ಜಿದಾರ, ಕಮಿಷನರು, ನ್ಯಾಯಾಧೀಶರು, ಇಲ್ಲಿ ನಿಮಗೆ ನ್ಯಾಯ ಅಂತೂ ಸಿಗೋದಿಲ್ಲ, ನೀವು ಇದಕ್ಕೆಲ್ಲರೂ ನಿಮಗೇನಾದ್ರು ಒಂದು ಪರಿಹಾರ ಸಿಗಬೇಕು ಅಂತ ಹೇಳಿದ್ರೆ ನೀವು ನನಗೆ ಹಣ ಕೊಡಬೇಕು ಅಂಥೇಳಿ ಇದೇ ವೆರ್ಣೇಕರ ಮತ್ತು ಗಣಪತಿ ನಾಯ್ಕ ಸೇರ್ಕೊಂಡು ನಮ್ಮ ಮನೆಗೆ ಬಂದು ಡಿಮಾಂಡ್ ಮಾಡಿದ್ರು. ಯಾವಾಗ ಮಾಡಿ ಸರ್? ಎಷ್ಟು ದಿನದಿಂದ? ಇದು 4ನೇ ತಾರೀಕಿಗೆ ಮಾಡಿದ್ರು. ರೈಟ್. ನೆಕ್ಸ್ಟ್ ಸ್ವತಃ ಕಡೆಗೆ 8ನೇ ತಾರೀಕಿಗೆ ನಗರಸಭೆಗೆ ನಮ್ಗೆ ಕರೆಸ್ತಾರೆ. ಬೆಳಗ್ಗೆ 8:30ಗೆ 8:30 ಕರೆಸಿ ಏನು ಮಾಡಿದ್ರು ನಾವು ಹೇಳಿದ್ದು ಕೇಳ್ತಾರೆ. ಇಲ್ಲ ವಿಚಾರ ಕಡೆಗೆ ನಾವು ಕೇಳಿದ್ರಲ್ಲಿ ಈ ಹಣ ಎಷ್ಟು ಕೊಡಬೇಕು ಕೇಳಿದ್ರು. ಹಣ ಅವ್ರೇನು ಮಾಡ್ತಾರೆ, ಸನ್ನೆ ಮಾಡಿ ತೋರಿಸ್ತಾರೆ. ಒಂದು ಸಲ 3 ಅಂತೇಳಿ ಸನ್ನೆ ಮಾಡಿ ತೋರಿಸ್ತಾರೆ. ಕಡೆಗೆ ಬಾಯಿ ಬಿಟ್ಟು ಹೇಳಿ ಅಂತೇಳಿ ನಾನು ಹೇಳಿದಾಗ ಗಣಪತಿ ನಾಯ್ಕ ಅಂತ ಹೇಳ್ತಾರೆ, ಬಾಯಿ ಬಿಟ್ಟು ಹೇಳಪ್ಪ ಅವರಿಗೆ ಅಂತ ಹೇಳ್ತಾರೆ. ಇಲ್ಲ 3 ಲಕ್ಷ ಹೇಳ್ತಾ ಇದ್ದಾರೆ ಅಂತೇಳಿ ನಾನು ಹಂಗಾರೆ ವಿಚಾರ ಮಾಡ್ತಾ ಇದ್ದ ಸಲುವಾಗಿ ಅಂತೇಳಿ ಅಲ್ಲಿಂದ ಹೊರಟು ಬಂದಿದ್ದು. ಆ ಹಣದ ಬಗ್ಗೆ ಖಾತೆ ಮಾಡೋ ಸಲುವಾಗಿ ಮೊನ್ನೆ 14ಕ್ಕೆ ಮತ್ತು ಅವ್ರು ನನಗೆ ಭೇಟಿಯಾದರು. ಕಡೆಗೆ ಏನು ಅಂತ ಕೇಳಿದ್ ನಾನು, ಇಲ್ಲ 3 ಲಕ್ಷ ಕೊಡಲೇಬೇಕು, ಇಲ್ಲಾರೆ ನಾವು ಹಂಗೆ ಮಾಡ್ತೇವೆ ಹಿಂಗೆ ಮಾಡ್ತೇವೆ ಅಂತ. ಹಾಗಾಗಿ ನನಗೆ ಇವ್ರಿಗೆ ಕಿರುಕುಳ ತಾಳದೆ ನಾನು ಲೋಕಾಯುಕ್ತಕ್ಕೆ ಹೋಗೊಂದು ದೂರನ್ನು ಕೊಟ್ಟಿದ್ದೆ. ಆ ದೂರಿನ ಪರಿಣಾಮ ಇದೆಲ್ಲ ಆಗ್ತಾಯಿತ್ತು. ಇವತ್ತೇನಾಯ್ತು? ಇವತ್ತು ಮತ್ತೆಂತಲ್ಲ, ಅವ್ರು ನೇರವಾಗಿ ನನಗೆ ಹಣ ತೊಗೊಂಡು ಇಂಥ ಇದು ಕ್ಷೇತ್ರದಲ್ಲಿ ಬನ್ನಿ ಅಂತ ಹೇಳಿದ್ರು, ಈ ಜಾಗದಲ್ಲಿ ಬನ್ನಿ ಅಂತ ಹೇಳಿದ್ರು. ಏನಾದ್ರು ಜಿಯೋ ಆಫೀಸ್ ಇದೆ, ಈಗ ನನಗೆ ನಾನು ಮಗ ಸೇರಿ ಇದು ಮಾಡ್ತಾ ಇದ್ದಾಗಿತ್ತು. ನಾನು ಮಗ ಸೇರಿ ಬಂದರು ಇಲ್ಲಿ. ಕಡೆಗೆ ಇದೇ ಯಾರು ಗಣಪತಿ ನಾಯ್ಕ ಫೋನ್ ಮಾಡಿರೋದ, ವೆರ್ಣೇಕರ್ ಅವ್ರು ಹೇಳಿದ್ದಾರೆ, ಸೀದಲ್ಲಿ ಜಿಯೋ ಆಫೀಸ್ ಹತ್ರ ಬರ್ರಿ, ನಮ್ಮ ಗಾಡಿ ಅಲ್ಲೇ ನಿಂತ್ಕೊಂಡು ಉಂಟು, ಅಲ್ಲೇ ತಂದು ಹಣ ಮುಟ್ಟಿಸ್ಬೇಕು ಅಂತ ಹೇಳಿದ್ರು. ನಾನು ಅಲ್ಲಿಂದ ಸೀದಾ ಬಂದೆ. ಇಲ್ಲಿ ಹಣ ಕೊಟ್ಟಿದ್ದೆ ಅವರಿಗೆ. ಅಲ್ಲಿ ಇಬ್ಬರು ಇದ್ರು, ಗಣಪತಿ ನಾಯ್ಕ ಮತ್ತು ವೆರ್ಣೇಕರ್ ಇಬ್ಬರು ಇಬ್ಬರು ಸೇರಿಕೊಂಡು ಹಣ ತೊಗೊಂಡ್ರು. ಫಸ್ಟ್ ಹಣ ತೊಗೊಂಡ್ರು ಅವರು ವೆರ್ಣೇಕರ್. ಅದನ್ನು ಕಡೆ ಗಣಪತಿ ನಾಯ್ಕ ಹತ್ರ ಕೊಟ್ಟರು. ಅವರು ಗಣಪತಿ ನಾಯ್ಕ ರಿಪೀಟ್ ಮತ್ತು ಇವ್ರ ಹತ್ರ ಕೊಟ್ಟರು. ಎಷ್ಟು ಕೊಟ್ಟರೆ 3 ಲಕ್ಷ ಕೊಟ್ಟಿದ್ದಾರೆ.